ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಇದರ ರಾಷ್ಟ್ರೀಯ ಕೌನ್ಸಿಲ್ ಕಾರ್ಪೊರೇಷನ್ ಉದ್ಘಾಟನಾ ಕಾರ್ಯಕ್ರಮ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಬಳ್ಳಾರಿಯಲ್ಲಿ. ಹೌದು ವೀಕ್ಷಕರೇ, ನಮ್ಮ ದೇಶದಲ್ಲಿ ಪತ್ರಕರ್ತರ ಭದ್ರತೆ ಮತ್ತು ಮಾಧ್ಯಮ ಸ್ವಾತಂತ್ರ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಕೌನ್ಸಿಲ್ ಸಭೆ ನಗರದ ನಕ್ಷತ್ರ ಹೋಟೆಲ್ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಳ್ಳಾರಿ ನಗರ ಶಾಸಕರಾದ ನರ್ಭಾರತ್ ರೆಡ್ಡಿ ಅವರು ಪತ್ರಕರ್ತರ ಭದ್ರತೆಗೆ ವಿಶೇಷ ಮಾಧ್ಯಮ ರಕ್ಷಣಾ ಕಾಯ್ದೆ ತರಬೇಕೆಂದು ಆಗ್ರಹಿಸಿದರು. ದೇಶವನ್ನು ರಕ್ಷಿಸುವ ಮಿಲಿಟರಿ ಅವರು ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಪತ್ರಕರ್ತರು ಸಮಾಜದ ಒಳಗಿನ ಸಮಸ್ಯೆಗಳನ್ನ, ಅನ್ಯಾಯಗಳನ್ನ ಹಾಗೂ ಭ್ರಷ್ಟಾಚಾರಗಳನ್ನ ಬೆಳಕಿಗೆ ತರುವಂತಹ ಕೆಲಸ ಮಾಡ್ತಿದ್ದಾರೆ ಹಾಗೂ ಪ್ರಜಾಪ್ರಭುತ್ವವನ್ನು ಕಾಪಾಡುವ ನಿಟ್ಟಿನಲ್ಲಿ ಪತ್ರಕರ್ತರ ಶ್ರಮ ಬಹಳ ಅವಶ್ಯಕವಾಗಿದೆ ಎಂದು ಹೇಳಿದರು. ಆದುದರಿಂದ ಅವರಿಗೆ ಕಾನೂನು ರಕ್ಷಣೆ ಅಗತ್ಯ ಎಂದು ಹೇಳಿದರು. ಯಾವುದೇ ತುರ್ತು ಸಂದರ್ಭದಲ್ಲಿ ಪತ್ರಕರ್ತರಿಗೆ ಕಾನೂನು ಸಲಹೆ ಮತ್ತು ಭದ್ರತೆ ಅಗತ್ಯ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಪತ್ರಕರ್ತರನ್ನ ಸಮಾಜದ 4ನೇ ಅಂಗ ಎಂದು ಕರೆಯಲಾಗುತ್ತದೆ. ಅವರು ವೈಯಕ್ತಿಕ ಕಷ್ಟಗಳನ್ನು ಮರೆತು ಸಾರ್ವಜನಿಕರ ಹಿತಕ್ಕಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ಮೆಚ್ಚಿದ ಶಾಸಕರು ಎಂದು ಹೇಳಬಹುದು. ಪತ್ರಕರ್ತರ ಮೇಲೆ ದಾಳಿ ನಡೆಸುವವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದರು. ಹಾಗೂ ಪೊಲೀಸ್ ಮಹಾನಿರ್ದೇಶಕರಾದ ಹರೀಶ್ ಸಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ರಾಜ್ಯಗಳಿಂದ ಬಂದಿರತಕ್ಕಂತಹ ಪತ್ರಕರ್ತರು ಹಾಗೂ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂತಹ ಮುರುಗೇಶ್ ಬಿ ಶಿವಪೂಜಿ ಅವರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಸುರೇಶ್ ಕುಮಾರ್ ಹಾಗೂ ಪತ್ರಕರ್ತರು ಉಪಸ್ಥಿತರಿದ್ದರು. ಉದ್ಘಾಟನೆಗೆ ನಾವೆಲ್ಲರೂ ಸಹ ಜೊತೆ ಆಗ್ತಾ ಇದ್ದಾವೆ. ರಿಕ್ವೆಸ್ಟ್ ಎವ್ರಿ ಡಿಗ್ನಿಟರೀಸ್ ಇದೆ. ಸನ್ಮಾನ್ಯ ಎಲ್ಲ ಅತಿಥಿ ಗಣ್ಯರ ಸಾರಥ್ಯದಲ್ಲಿ ಅದೇ ರೀತಿಯಾಗಿ ರಾಜೇಶ್ ಶಾಂಡಿಲ್ಯ ಚಂಡೀಗಢ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಜೇಶ್ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ದೇಶದ ವಿವಿಧ ರಾಜ್ಯಗಳಿಂದ, ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಯೂನಿಯನ್ ನ್ಯೂಡೆಲ್ಲಿಯ ಪರವಾಗಿ ಕೂಡ ಸ್ವಾಗತವನ್ನು ಬಯಸ್ತೇನೆ. ಸನ್ಮಾನಿಸುವ ಮುಖೇನ ಗೌರವದ ಸನ್ಮಾನವನ್ನು ಅರ್ಪಿಸುವಂತಹ ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ನ ಹಾಗೆಯೇ ನಮ್ಮ ಕರ್ನಾಟಕ ಕೃತವಾಗಿ ಜ್ಯೋತಿಯನ್ನ ಪ್ರಜ್ವಲಿಸುವ ಮುಖೇನ ನಾರಾ ಭರತ್ ರೆಡ್ಡಿ ಅವರೇ, ಅದೇ ರೀತಿ ನಮ್ಮ ಅಷ್ಟು ಶ್ರೀಮಂತಿಕೆನೂ ನಮ್ಮ ಹತ್ರ ಇಲ್ಲ. ನಮ್ಮಲ್ಲಿ ಎಷ್ಟೈತೋ ಅಷ್ಟು, ನಮ್ಮ ಕೈ ಕಾಲು ಎಷ್ಟು ನಡೀತೈತೆ ಅಷ್ಟು ಉದ್ದ ಕಾಲ ಕೈ ಅಗಲಿಸ್ಕೊಂಡು ಪಾಡಿಗೆ ನಾವು ಹೊಂಟ್ಬಿಟ್ಟಿದ್ದೀವಿ. ಇಷ್ಟು ನಾವು ಕೆಲಸ ಮಾಡಾಕತ್ತೀವಿ. ಆಮೇಲೆ ರಾಜ್ಯದ ಎಲ್ಲ ಕಡೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಎಲ್ಲ ಕಡೆ ಮಾಡ್ತೀವಿ. ಅದು ಬೆಳಗಾವಿ ಆಗಿರ್ಬೋದು, ಸವದತ್ತಿ ಆಗಿರ್ಬೋದು, ಗಂಗಾವತಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ನಮ್ಮ ಹೊರನಾಡು ಆಗಿರ್ಬೋದು. ಉಚಿತ ಬಸ್ ಪಾಸ್ ಅನ್ನು ಕೊಟ್ಟಿದ್ದೀವಿ ಪತ್ರಕರ್ತರಿಗೆ. ಅದೇನು ನಮ್ಮ ರಿಟೈರ್ಡ್ ಆಗದಂತ ಪತ್ರಕರ್ತರಿಗೆ ಅವ್ರಿಗೇನು ಸಹಾಯಧನ 10,000 ರೂಪಾಯಿಯನ್ನು ಕೊಡ್ತಿದ್ವು, ಅದು 15,000 ರೂಪಾಯಿ ಆಗಿದೆ. ನೀವು ಮಾಡೋಂಥ ಕೆಲಸಕ್ಕೆ ಏನು ಈ ಭಾರತ ದೇಶಕ್ಕೆ ಯೋಧನ ಯಾವ ರೀತಿಯಲ್ಲಿ ದೇಶವನ್ನು ಕಾಪಾಡ್ತಾನೋ, ನೀವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದು ಅದೇ ರೀತಿಯಲ್ಲಿ ಯೋಧ ಯಾವ ರೀತಿ ದೇಶವನ್ನು ಕಾಪಾಡ್ತಾನೋ ಅದೇ ರೀತಿಯಲ್ಲಿ ಪತ್ರಕರ್ತರ ಫೀಲಿಂಗ್. ಯಾಕೆಂದ್ರೆ ಪ್ರತಿ ವರ್ಷ ನಾನು ಸರಿಸುಮಾರು ಒಂದು 3-4 ಮಾಧ್ಯಮ ಮಿತ್ರರ ಕಾನ್ಫರೆನ್ಸ್, ಪ್ರಮುಖವಾಗಿ ಏನು KUWJ ಒಂದು 10,000 ಜನ ಮಾಧ್ಯಮ ಮಿತ್ರರು, ಹಾಗೇನೆ ಈ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್, ಬೇರೆ ಬೇರೆ ಸಿಟಿ ಜರ್ನಲಿಸ್ಟ್ ಯೂನಿಯನ್, ಇವರೆಲ್ಲರ ಒಂದು ಕಾನ್ಫರೆನ್ಸ್ಗಳಲ್ಲಿ ಸತತವಾಗಿ ಒಂದು 5 ವರ್ಷ ಪಾಲ್ಗೊಳ್ಳುವ ಒಂದು ಸೌಭಾಗ್ಯ ನನಗೆ ದೊರೆತಿತ್ತು. ವೀರೇಶ್ ಎಚ್ ನಾಗಲಾಪುರ್, ಎಂಪವರ್ ನ್ಯೂಸ್, ವಿಜಯನಗರ.